ಅಂತಿತ್ತು ನನ್ನ ಗಾಡಿ ಲೋಡ್ ಸೆಟ್ ಆಯಿತು. 2-3 ದಿವಸ ಲೋಡ್ ಇಲ್ಲದೆ ಸುಮ್ಮನೆ ಮನೆಯಲ್ಲಿದ್ದೆ. ಇವತ್ತೊಂದು ಲೋಡ್ ಸೆಟ್ ಆಯಿತು ಕೇರಳದಿಂದ ಬೆಂಗಳೂರು ಕಡೆಗೆ. ಸೀತಾಂಗೋಳಿ ಇಲ್ಲಿಂದ 4 ರೋಡ್ ಜಾಯಿಂಟ್ ಆಗುತ್ತೆ. ಇಲ್ಲಿಂದ ಲೆಫ್ಟ್ ತಗೊಂಡು ಹೋಗ್ಬೇಕು ನನಗೆ ಪೆರ್ಲಕ್ಕೆ. ಡೀಸೆಲ್ ರೇಟ್ ಇವಾಗ 90-62. ನೆಕ್ಸ್ಟ್ ಎಷ್ಟು ಆಗ್ಬೋದು ಅಂತ ಗೊತ್ತಿಲ್ಲ. ಜಾಸ್ತಿ ಉಂಟಾ ಈ ಸಲ? ಜಾಸ್ತಿ ಆಗಲಿಕ್ಕೆ ಉಂಟಾ? ಇಲ್ಲ, ಇದುವರೆಗೆ ಏನು ನ್ಯೂಸ್ ಇಲ್ಲ. ಇಲ್ವಾ? ಇನ್ನು ಗ್ಯಾಸ್ ಇಲ್ಲಂತೆ, ಡೀಸೆಲ್ ಇರ್ಬೋದಲ್ಲ? ಫುಲ್ ಡ್ಯಾನ್ಸ್ ಏನು ಪೈಯಲ್ಲೇನೋ ಆಫರ್ ಇಟ್ಟವ್ರೆ, DJ ಇಟ್ಟವ್ರೆ, ಡ್ಯಾನ್ಸ್ ಮಾಡ್ತಾಯಿದ್ರು ಒಬ್ಬರು. ಇದು ನಮ್ಮ ಪುತ್ತೂರು. 9-9ವರೆಗೆಲ್ಲ ಇಷ್ಟು ರಶ್ ಇರುತ್ತೆ ಅಂತ ಯಾವತ್ತು ಅಂದ್ಕೊಳ್ಳಿಲ್ಲ. ಫುಲ್ಲು ರಶ್. ಸಿಟಿ ಎಂಟ್ರು ಅಂದರೆ ನೆಲಮಂಗಲ ಹತ್ರ ಇದ್ದೀನಿ. ನೆಲಮಂಗಲ ಫ್ಲೈಓವರ್ ಹತ್ರ. ಬೆಂಗಳೂರು ನೋ ಎಂಟ್ರಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಎಲ್ಲ ಗಾಡಿಗಳೆಲ್ಲ ಸೈಡ್ ಹಾಕೋರೆ. ಈ ಥರ ಇದು ಗೊತ್ತಿಲ್ಲ, ಬಿಡಲ್ಲ ಸೈಡ್ ಹಾಕಿ. ನಮ್ಮ ಅನ್ಲೋಡಿಂಗ್ ಪಾಯಿಂಟು ಕೆ ಹಾರ್ಡ್ವೇರ್ ನೋಡಿ, ಇಲ್ಲಿಗೆ ಬಂದಿರೋದು. ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಟ್ರಕ್ ಸಂಚಾರಿ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೇ ಇರಲಿ. ಅಂತಿತ್ತು ನನ್ನ ಗಾಡಿ ಲೋಡ್ ಸೆಟ್ ಆಯಿತು. 2-3 ದಿವಸ ಲೋಡ್ ಇಲ್ಲದೆ ಸುಮ್ಮನೆ ಮನೆಯಲ್ಲಿದ್ದೆ. ಇವತ್ತೊಂದು ಲೋಡ್ ಸೆಟ್ ಆಯಿತು ಕೇರಳದಿಂದ ಬೆಂಗಳೂರು ಕಡೆಗೆ. ನೋಡಿ, ಲೋಡಿಂಗ್ ಪಾಯಿಂಟಲ್ಲಿ ಗಾಡಿ ತಂದು ನಿಂತಿದ್ದೀನಿ. ಇನ್ನು ಲೋಡ್ ಆಗಬೇಕು. ಲೈಟ್ ಲೋಡು, ಒಂದು 3-4 ಟನ್ ಬರುತ್ತಂತೆ. ಲೋಡ್ ಏನಪ್ಪ ಅಂದರೆ ಹತ್ತಿ, ಅದನ್ನು ಈ ಗಾಡಿಗೆ ಲೋಡ್ ಮಾಡಿ ತೊಗೊಂಡೋಗೋದು. ಅದ್ರ ಜೊತೆ ಸೋಫಾ ಸೆಟ್ ಇದ್ದು ಐಟಮ್, ಅದು ಸೋಫಾ ಸೆಟ್ಟು ಹ್ಯಾಂಡ್ಲ್ ಅದೆಲ್ಲ ರೆಡಿ ಮಾಡಿ ಇಲ್ಲಿಂದ ಕಳಿಸೋದು ಬೆಂಗಳೂರಿಗೆ. ನನ್ನ ಗಾಡಿ ಲೋಡ ಎಲ್ಲ ಆಯಿತು, ತಾರಪತ್ರೆ ಎಲ್ಲ ಹಾಕಾಯಿತು. ಇನ್ನು ಹೊರಡದೆ ನನ್ನ ಪಯಣ ಬೆಂಗಳೂರು ಕಡೆಗೆ. ಈ ಸಲ ಲೋಡ್ ಆಗಿರೋದು ಬೆಂಗಳೂರಿಗೆ, ಹಾಗಾಗಿ ನನ್ನ ಪಯಣ ಬೆಂಗಳೂರಿಗೆ ಅಂತ. ಅದು ಕಾಸರಗೋಡು ಸೀತಾಂಗೋಳಿ ಹತ್ರದಿಂದ ಲೋಡು. ಇದು ಸೀತಾಂಗೋಳಿ ಇಲ್ಲಿಂದ 4 ರೋಡ್ ಜಾಯಿಂಟ್ ಆಗುತ್ತೆ. ಇಲ್ಲಿಂದ ಲೆಫ್ಟ್ ತಗೊಂಡು ಹೋಗ್ಬೇಕು ನನಗೆ ಪೆರ್ಲಕ್ಕೆ. ಇದೇ ರೋಡಲ್ಲಿ ನನ್ನ ಮನೆ ಇರೋದು. ಇಲ್ಲಿಂದ ಲೆಫ್ಟ್ ತಗೊಂಡು ಮನೆಗೆ ಹೋಗಿ ಮನೆಯಿಂದ ಫ್ರೆಶ್ ಅಪ್ ಆಗಿ ನೇರವಾಗಿ ಹೋಗೋದು ಬೆಂಗಳೂರಿಗೆ. ಬೆಂಗಳೂರಿಗೆ ಯಾವ ರೂಟಲ್ಲಿ ಹೋಗೋದು? ಮೈಸೂರು ಮೇಲೆ ಹೋಗೋದಾ ಅಲ್ಲ ಹಾಸನ ಮೇಲೆ ಹೋಗೋದಾ ಅಂತ ನೋಡಬೇಕು. ಯಾವ ರೂಟು ಈಸಿ ಆಗುತ್ತೆ ಆ ರೂಟಲ್ಲಿ ಹೋಗೋದು. ಲೈಟ್ ರೋಡಲ್ಲ, ಹೆಂಗೆ ಬೇಕಾದ್ರೆ ಹೋಗ್ಬೋದು. ಇಲ್ಲಿಗೆ ಟಾಟಾ ಮಾಡ್ಕೊಂಡು ನಾನು ಹೊರಟೆ. ಟಾಟಾ, ಬಾಯ್ ಬಾಯ್. ಮನೆಗೆ ಹೋಗಿ ಮಕ್ಕಳ ಜೊತೆ ಖುಷಿ ಖುಷಿಯಲ್ಲಿ ಮಾತಾಡಿ ಅವ್ರಿಗೆ ಟಾಟಾ ಬಾಬಾ ಅಂತ ಹೇಳ್ಕೊಂಡು ನಾನು ಹೊರಟೆ ಬೆಂಗಳೂರು ಕಡೆಗೆ. ಅಂದರೆ ಡೀಸೆಲೆಲ್ಲ ಹಾಕಬೇಕು. ನಮ್ಮೂರಿನ ಪೆಟ್ರೋಲ್ ಪಂಪ್ ಇದೆಯಲ್ಲ, ಅಲ್ಲೋಗಿ ಹಾಕೋದು. ಮೊದಲಿದೆಯಲ್ಲ ಅವರಲ್ಲಿ ಅಲ್ಲೋಗಿ ಡೀಸೆಲೆಲ್ಲ ತುಂಬಿಕೊಂಡು. ಇವಾಗ ಇರೋದು ನಾನು ಕೇರಳದಲ್ಲಿ. ಕೇರಳದಿಂದ ನೇರವಾಗಿ ನಮ್ಮೂರಿಗೆ ಹೋಗ್ಬೇಕು. ಅಂದರೆ ಮೊದಲಿದಂಥ ಊರು. ಅಲ್ಲಿ ಹೋಗಿ ಡೀಸೆಲೆಲ್ಲ ಫುಲ್ ಮಾಡಿಕೊಂಡು ಅಲ್ಲಿಂದ ಹೊರಡೋದು. ಅಲ್ಲಿಂದ ಮೈಸೂರಾಗಿ ಹೋಗೋದಾ ಅಲ್ಲ ಹಾಸನ ಆಗಿ ಹೋಗೋದಾ ನೋಡಬೇಕು, ಯಾವ ಕಡೆಯಿಂದ ಹೋಗೋದು ಅಂತೇಳಿ. ಪೆಟ್ರೋಲ್ ಪಂಪ್, ನಮ್ಮೂರಿನ ಪೆಟ್ರೋಲ್ ಪಂಪ್. ಡೀಸೆಲೆಲ್ಲ ಹಾಕ್ಕೊಂಡು ಹೋಗೋದು. ಇನ್ನು ಹೊಸದಾಗೇನೋ ಮಾಡೋರು. ಡೀಸೆಲ್ ರೇಟ್ ಇವಾಗ 90-62. ನೆಕ್ಸ್ಟ್ ಎಷ್ಟು ಆಗ್ಬೋದು ಅಂತ ಗೊತ್ತಿಲ್ಲ. ಜಾಸ್ತಿ ಉಂಟಾ ಈ ಸಲ? ಜಾಸ್ತಿ ಆಗಲಿಕ್ಕೆ ಉಂಟಾ? ಇಲ್ಲ, ಇದುವರೆಗೆ ಏನು ನ್ಯೂಸ್ ಇಲ್ಲ. ಇಲ್ವಾ? ಇನ್ನು ಗ್ಯಾಸ್ ಇಲ್ಲಂತೆ, ಡೀಸೆಲ್ ಇರ್ಬೋದಲ್ಲ? ಗಾಡಿ ಮನೆಯಲ್ಲಿ ಇಡುವಾಗ ಆಗಲಿಕ್ಕೆ ಇಲ್ಲಲ್ಲ? ಹಾಂ, ಇಲ್ಲಿ ಫುಲ್ ಆಗಿದೆಯಾ? ಹಾಗಾದ್ರೆ ಒಂದು 4 ದಿವಸ ಕಾಲ ಬಿಸಿಲ್ಲ. ನಾಳೆ ಸಹ ಬರ್ತದಾ? ಬರಲಿ. ಫುಲ್ ಡ್ಯಾನ್ಸ್ ಏನು ಪೈಯಲ್ಲೇನೋ ಆಫರ್ ಇಟ್ಟವ್ರೆ, DJ ಇಟ್ಟವ್ರೆ, ಡ್ಯಾನ್ಸ್ ಮಾಡ್ತಾಯಿದ್ರು ಒಬ್ಬರು. ಇದು ನಮ್ಮ ಪುತ್ತೂರು. ಪುತ್ತೂರಲ್ಲಿ ಎಂತ ಇದು ರಶ್ಶು. ರಾತ್ರಿ ಎಲ್ಲ ರಶ್ಶೇನ ಎಲ್ಲ ಹಬ್ಬದ್ದು ಡ್ರೆಸ್ ತೆಗೆಯೋದು ಅದೆಲ್ಲ ಆಗಿ ಪುತ್ತೂರು ಪೇಟೆ ಫುಲ್ಲು ರಶ್ಶು. ನಾನು ಪೇಟೆಯಿಂದಾಗಿ ಹೋಗೋದು ನೋಡಿ. ಎಲ್ಲ ಬಟ್ಟೆ ತೆಗೆಯೋದು ಅಂತ ಬಿಸಿ ಎಲ್ಲ. ಇನ್ನೇನು 8 ದಿವಸ ಏನಾಯಿದೆ, 7-8 ದಿವಸ ಇದೆ. ಹಂಗಾಗಿ ಪುತ್ತೂರು ಪೇಟೆ 9 ಗಂಟೆಗೆ ಫುಲ್ ರಶ್ಶು. 9-9ವರೆಗೆಲ್ಲ ಇಷ್ಟು ರಶ್ ಇರುತ್ತೆ ಅಂತ ಯಾವತ್ತು ಅಂದ್ಕೊಳ್ಳಿಲ್ಲ. ಫುಲ್ಲು ರಶ್. ಎಲ್ಲ ಅಂಗಡಿ ಓಪನ್, ತರಕಾರಿ ಅಂಗಡಿ ಅದು ಇದೆಲ್ಲ ಓಪನ್ ಇದೆ. ಬೀಚ್ ರೋಡಲ್ಲಿ ಟೋಲ್ ಬಗ್ಗೆ ಪ್ರತಿಭಟನೆ ಇತ್ತಲ್ಲ, ಅದು ಈ ಟೋಲು ಇಲ್ಲಿ ನೋಡಿ. ಬೀಚ್ ರೋಡಿಗೆ ಇಲ್ಲಿ 25-30 ಕಿಲೋಮೀಟ್ರ್ ಅಷ್ಟೇ. ಇಲ್ಲೊಂದು ಟೋಲ್ ಓಪನ್ ಆಗುತ್ತೆ. ಅದಕ್ಕೋಸ್ಕರ ಪ್ರತಿಭಟನೆ ಮಾಡಿರೋದು. ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ 30 ಕಿಲೋಮೀಟ್ರ್. ಅದ್ರ ಮಧ್ಯೆ ಟೋಲು.
30-35 ಅಷ್ಟೇ ಇರ್ಬೋದು ಅಂದಾಜು. ಅದ್ರ ಮತ್ತೆ ಇಲ್ಲೊಂದು ಟೋಲು. ಈ ಥರ ಆದರೆ ಹಿಂಗೆ ಅವ್ರ ಲೆಕ್ಕ ಪ್ರಕಾರದಲ್ಲಿ 60 ಕಿಲೋಮೀಟ್ರಿಗೆ ಒಂದು ಟೋಲ್ ಬೇಕು. ಅದು ಇಲ್ಲ, 30 ಕಿಲೋಮೀಟ್ರಿಗೆ ಟೋಲು, 35 ಕಿಲೋಮೀಟ್ರಿಗೆ ಟೋಲು, 40 ಕಿಲೋಮೀಟ್ರಿಗೆ ಟೋಲು. ಈ ಥರ ಟೋಲ್ ಮಾಡಿದರೆ ನಮ್ಮಂಥವ್ರು ಹೇಗೆ ಬದುಕುದೆ? ರೋಡಿದ ಕೆಲಸ ಪೂರ್ತಿ ಆಗಿಲ್ಲ, ಅದಕ್ಕಿಂತ ಮುಂಚೆನೇ ಟೋಲ್ ಬುಕ್ ಕರೆಕ್ಟಾಗಿ ಮಾಡೋರೆ. ಅದು ಬೇಕಾದ ರೀತಿಯಲ್ಲಿ ಎಲ್ಲ ಮಾಡ್ತಾರೆ. ರೋಡಿನ ಕೆಲಸ ನೋಡಿ ಇಲ್ಲಿ ಫಿನಿಶ್ ಆಗಲಿಲ್ಲ, ಟೋಲ್ ಕೆಲಸ ಮಾತ್ರ ಫಿನಿಶ್ ಆಗಿದೆ. ಈರಾಡಿ ಘಾಟಲ್ಲಿ ರಾತ್ರಿ ಹೊತ್ತು ಹೋಗ್ಬೇಕಾದ್ರೆ ನಿಶಬ್ದವಾಗಿರುತ್ತೆ ಗಾಡಿಗಳು ಮಾತ್ರ. ಇದು ತುಂಬಾ ಸೆಕೆ ಇದೆ. ಸಿಟಿ ಎಂಟ್ರು ಅಂದರೆ ನೆಲಮಂಗಲ ಹತ್ರ ಇದ್ದೀನಿ. ನೆಲಮಂಗಲ ಫ್ಲೈಓವರ್ ಹತ್ರ. ಇಲ್ಲಿಂದ ರೈಟ್ ತೊಗೊಂಡು ಹೋಗ್ಬೇಕು ನನಗೆ. ಹಂಗೆ ಅನ್ಲೋಡ್ ಪಾಯಿಂಟ್ ಇದೆ. ಇಲ್ಲಿಂದ ಕರೆಕ್ಟಾಗಿ 45 ಕಿಲೋಮೀಟ್ರ್ ಇದೆ. ಫುಲ್ಲು ಬ್ಲಾಕ್. ಬೆಂಗಳೂರು ಸಿಟಿ ನೋ ಎಂಟ್ರಿ ಇದೆ. 11 ಗಂಟೆ ನಂತರ ನೋ ಎಂಟ್ರಿ ಓಪನ್. ನಾನು ಊರಿಂದ ಬಿಟ್ಟ ಲೆಕ್ಕದಲ್ಲಿ ಅನ್ಲೋಡ್ ಪಾಯಿಂಟಲ್ಲಿ ಇರಬೇಕಿತ್ತು ಬೆಳಿಗ್ಗೆ ಹೊತ್ತಿಗೆ, ಆದರೆ ಬಿಟ್ಟಕ್ಕಾಗಿಲ್ಲ. ಯಾಕಂತ ಹೇಳಿದರೆ ನಿದ್ದೆ ತುಂಬ ಜಾಸ್ತಿ ಆಗಿ ಬಂದ, ಹಾಗಾಗಿ ಗಾಡಿ ಸೈಡ್ ಆಗ್ತದೆ. ನಿದ್ದೆಯಲ್ಲಿ ಗಾಡಿ ಓಡಿಸ್ತಾನೆ, ಯಾಕೆ ಸುಮ್ಮನೆ ರಿಸ್ಕ್ ತಗೊಳ್ಳೋ ಅಂತೇಳಿ. ಬೆಂಗಳೂರು ನೋ ಎಂಟ್ರಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಎಲ್ಲ ಗಾಡಿಗಳೆಲ್ಲ ಸೈಡ್ ಹಾಕೋರೆ. ಈ ಥರ ಇದು ಹೋಗ್ತಿಲ್ಲ, ಬಿಡಲ್ಲ ಸೈಡ್ ಹಾಕಿ. 11 ಗಂಟೆ ನಂತರ ಬಿಡೋದು. ಎಲ್ಲಿ ಸೈಡಿಗೆ ಹಾಕೋಣ ನೋಡಿ. ಪಾಪ ಬಿಸಿಲಿಗೆ ಪೊಲೀಸವ್ರು ನಿಂತವ್ರೆ. ನೋ ಎಂಟ್ರಿ. ಸರ್ ಎಷ್ಟು ಗಂಟೆಗೆ? ಸರ್ ಎಷ್ಟು ಗಂಟೆಗೆ? 12. ನನಗೆ ಇಲ್ಲಿ ನಾಗರಬಾವಿ ಅಲ್ಲ, ಹೆಬ್ಬಾಳದಿಂದ ಮುಂಚೆ. ಹಾಂ, ಹೆಬ್ಬಾಳದಿಂದ ಮುಂದೆ. ಹಾಂ, KR ಹಿಂದೆ. ನಾನು ಬೆಂಗಳೂರು ಸಿಟಿಯೆಲ್ಲ ಪಾಸಾಗಿ, ಅಂದರೆ ಇದು ಔಟ್ ಮಾತ್ರ, ಬೆಂಗಳೂರಿಂದ ಹೊರಗಡೆ. ನನ್ನ ಅನ್ಲೋಡ್ ಪಾಯಿಂಟ್ ಹತ್ರ ಮುಟ್ತಾ ಬಂದೆ. ಇದು ಬೆಂಗಳೂರಿಂದ ಸ್ವಲ್ಪ ಹೊರಗೆ, ಅಂದರೆ ನಾಗವಾರ ಹತ್ರ ಲೆಫ್ಟ್ ತಗೊಂಡು ಬರಬೇಕು ಒಳಗಡೆ. ಇದು ಊರ ಹೆಸರು ಬಂದುಬಿಟ್ಟು ಯಾವುದಂತ ಗೊತ್ತಿಲ್ಲ, ಅಲ್ಲಿ ಹೋದ ನಂತರ ಗೊತ್ತಾಗ್ಬೋದು. ನಾನು ಲೊಕೇಶನಲ್ಲಿ ಹೋಗ್ತಾ ಇದ್ದೀನಲ್ಲ, ಲೊಕೇಶನ್ ಹಾಕ್ಕೊಟ್ಟವ್ರೆ, ಲೊಕೇಶನ್ಗೆ ಹೋಗ್ತಾ ಇದ್ದೀನಿ. ಇನ್ನೇನಿದ್ರು 4 ಕಿಲೋಮೀಟ್ರ್. ಇದುವೇ ನಮ್ಮ ಅನ್ಲೋಡಿಂಗ್ ಪಾಯಿಂಟು, ಕೆ ಹಾರ್ಡ್ವೇರ್ ನೋಡಿ. ಇಲ್ಲಿಗೆ ಬಂದಿರೋದು ಕಾಸರಗೋಡು ಸೀತಂಗುಳಿಯಿಂದ ಬೆಂಗಳೂರು ಕೆ ಹಾರ್ಡ್ವೇರ್. ಗಾಡಿ ಇಲ್ಲಿಟ್ಟು ಬಿಲ್ ತೊಗೊಂಡೋಗಿ ಕೊಡುವ. ಮೋಸ್ಟ್ ಇಲ್ಲೇ ಆಗಿರ್ಬೇಕು ಅನ್ಲೋಡಿಂಗು. ನೋಡು, ಇದು ಇಂಡಸ್ಟ್ರಿಯಲ್ ಏರಿಯಾನು. ಕೆ ಹಾರ್ಡ್ವೇರ್ ಪೂರ್ತಿ ಕೆ ಹಾರ್ಡ್ವೇರ್ ನೋಡಿ. ಕೆ ಹಾರ್ಡ್ವೇರ್ ಒಳಗಡೆ ಹೋಗಿ ಬಿಲ್ ಕೊಡೋಣ ಅಂತ ಹೋದಾಗ ನೋಡಬೇಕಾದ್ರೆ ಯಾವ ಥರದ ಮೆಟೀರಿಯಲ್ ಎಲ್ಲ ಇಟ್ಟವ್ರೆ ನೋಡಿ. ವೆರೈಟಿ ಮೆಟೀರಿಯಲ್. ಇದಂದರೆ ಸೋಫಾ ಸೆಟ್ಟು, ಫರ್ನಿಚರು, ಆಮೇಲೆ ನಮ್ಮ ಚೇರು, ಆಮೇಲೆ ಇನ್ನೇನೋ ಬೇರೆ ರೀತಿಯಲ್ಲೇ ಐಟಮ್ ರೆಡಿ ಮಾಡ್ತಾರೆ. ಅದಕ್ಕೆ ಮೆಟೀರಿಯಲ್ ಅಲ್ಲಿ ರೆಡಿಯಾಗಿ ಇಲ್ಲಿ ಬಂದು ಅದನ್ನು ಫಿನಿಷಿಂಗ್ ಎಲ್ಲ ಮಾಡೋದು. ಇಲ್ಲಿ ನೋಡಿ, ಒಂದೊಂದು ಐಟಮ್ ಒಂದೊಂದು ಲೆವೆಲೇ ಇತ್ತು. ಅದನ್ನೆಲ್ಲ ನೋಡಿಕೊಂಡು ಅವ್ರಿಗೆ ಬಿಲ್ ಕೊಟ್ಟು ಅನ್ಲೋಡಿಗೆ ಗಾಡಿ ಇಟ್ಟಿದ್ದೆ. 3 ಗಂಟೆ ನಂತರ ಅನ್ಲೋಡ್ ಮಾಡ್ತಾನೆ ಅಂತ ಹೇಳಿದ್ರು. ನೋಡಬೇಕು ಎಷ್ಟು ಗಂಟೆ ಬಂದು ಅನ್ಲೋಡ್ ಮಾಡ್ತಾರೆ ಅಂತ. ಅಂತಿಂತೂ ನನ್ನ ಗಾಡಿ ಖಾಲಿ ಆಯಿತು. ನೆಕ್ಸ್ಟ್ ಲೋಡ್ ಎಲ್ಲಿಗೆ, ಏನು ಕತೆ ನೋಡಬೇಕು. ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೆ ಇರಲಿ ಅಂತ ಅಂದ್ಕೊಂಡು ಎಲ್ರಿಗೂ ಟಾಟಾ, ಬಾಯ್.